ಬರೀ ಮದುವೆ ಯಾಕೆ ಮಾಡ್ಕೊಂಡ್ರೆ ಅಂದರೆ ಅವಳ ಎಂಗೇಜ್ಮೆಂಟ್ ಆದ ತಕ್ಷಣ ನಮ್ಮಿಬ್ರದ್ದು ಸಂಬಂಧ ಆಗಿದ್ದಕ್ಕೋಸ್ಕರ ಅದು ಒಂದು ಕಾರಣಕ್ಕೋಸ್ಕರ ತಾನೇ ನಾನು ಅವಳ ಜೊತೆ ಮದುವೆ ಮಾಡ್ಕೊಂಡಿದ್ದು. ಇಲ್ಲಾಂದರೆ ಈ ಥರ ಥರ್ಡ್ ಕ್ಲಾಸ್ ಈ ಥರ ಮೆಂಟಾಲಿಟಿ ಇಟ್ಟಿರೋಳ ಜೊತೆ ನಾನು ಯಾವತ್ತೂ ಮದುವೆ ಮಾಡ್ಕೊಳ್ತಾ ಇರಲಿಲ್ಲ. ಮಾನಸಿಕ ಪರಿಸ್ಥಿತಿ ಏನಾದರೂ ಸೈಕೋಪ್ಯಾತ್ ಇದ್ದರೆ ಯಾವುದಾದ್ರೂ ಕಂಪನಿನಲ್ಲಿ ನನ್ನ ಕೆಲಸ ಸಿಗ್ತಾಯಿತ್ತಾ? ಯಾರಾದರೂ ಕೆಲಸ ಕೊಡ್ತಾ ಇದ್ದಿಲ್ಲ ನನಗೆ. ಇವಾಗ ಅವ್ರು ಹೇಳ್ತಾ ಇದ್ದಾರಲ್ಲ 19 ಅಫೇರ್ಸ್ ನಂದು ಇತ್ತು ಅಂತ. 19 ಅಫೇರ್ಸ್ ಇದ್ದಿದೆ, 20ನೇ ಮದುವೆ ಮಾಡಿದ್ದೀನಿ, 21 ಹುಡುಗಿ ಅವಳು ಅಂದರೆ ಅವಳಿಗೆ ಗೊತ್ತಿದ್ರೂ ಸಹ ನನ್ನ ಜೊತೆ ಯಾಕೆ ಮದುವೆ ಮಾಡ್ಕೊಂಡ್ಳು ಅವಳು? ಇವಾಗ ನನ್ನ ಹತ್ರ ಇಂಟಿಮೇಟ್ ವಿಡಿಯೋಸ್ ಇದೆ. ಅವಳು ಫಾರಿನ್ ಕಾಂಟ್ಯಾಕ್ಟ್ಸ್ ಇದೆ ಅಂತ ಹೇಳ್ತಾ ಇದ್ರಲ್ಲ, ದುಬೈ ಕಾಂಟ್ಯಾಕ್ಟ್ಸ್ ಎಲ್ಲ ಇದೆ ಅಂತ. ಅವಳು ಯಾವಾಗ ನೋಡಿರೋದು? ನಾನು ಯಾರ ಹತ್ರ ಕರ್ಕೊಂಡು ಹೋಗಿದ್ದೀನಿ, ಯಾರ ಹತ್ರ ನಾನು ಕರ್ಕೊಂಡು ಹೋಗಿದ್ದೀನಿ, ಯಾರ ಹತ್ರ ನಾನು ಮಾತಾಡಿದ್ದೀನಿ, ಯಾವಾಗ ಅವಳನ್ನ ಬಲವಂತ ಮಾಡಿದ್ದೀನಿ? ಎಷ್ಟು ಸತಿ ನಾನು ರೋಡ್ನಲ್ಲಿ ಮಲ್ಬಿಟ್ಟಿದ್ದೆ, ನನ್ನ ಸಾಯಿಸ್ಬಿಡಿ, ನಾನು ಸತ್ತೋಗ್ಬಿಡ್ತೀನಿ ಅಂತ. ಅದು ಕೊಡ್ತಾ ಇರೋದು ಮಾನಸಿಕ ಇದರಿಂದ, ನನಗೆ ಮಾನಸಿಕ ಟಾರ್ಚರಿಂದ. ನಾನು ಬೇಕಾದರೆ, ಯಾಕೆಂದರೆ ನಮ್ಮ ಮನೆಯವರು ವಯಸ್ಸಾಗಿದ್ದಾರೆ, ನಮ್ಮ ತಂದೆ ತಾಯಿ, ಆಮೇಲೆ ನನಗೆ ಇರೋದು 2 ಅವ್ರ ಮದುವೆ ಆಗಿರೋದು, ಬರೀ ಅವ್ರ ಹೆಸರು ತೊಗೊಳ್ಳೋದು. ಯಾಕೆಂದರೆ ನನ್ನ ವೀಕ್ ಪಾಯಿಂಟ್ ಅದೇ ಇರೋದು. ನನ್ನ ಮೇಲೆ ನಡೆಸೋಕ್ಕಾಗಲ್ಲ. ನಾನು ಏನಾದರೂ ಇದ್ದರೆ ನಾನು ಫೈಟ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ನನ್ನ ಮೇಲೆ ಇವಾಗ ಇದು ವೀಕ್ ಪಾಯಿಂಟ್ ತೊಗೊಂಡು ನನ್ನ ಮೇಲೆ ಅತ್ಯಾಚಾರ ಮಾಡ್ತಾ ಇರೋದು. ನನ್ನ ವೀಕ್ ಪಾಯಿಂಟ್ ನನ್ನ ತಂಗಿಯರು ಅಂತ ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ನಾನು ನನಗೆ ಏನು ಮಾಡಿದ್ರು ಸಹ ನಾನು ತಲೆ ಬಗ್ಸ್ಕೊಂಡು ಜೀವನ ಮಾಡಲ್ಲ ಅಂತ ಅವಳಿಗೆ ಗೊತ್ತಿದ್ರು. ಅವಳು ಏನು ಮಾಡಿದ್ದಾರೆ, ನನ್ನ ತಂಗಿಯನ್ನ ಟಾರ್ಗೆಟ್ ಮಾಡಿ ಅವಳ ಜೀವನ ಹಾಳು ಮಾಡೋಕ್ಕೆ ಪ್ರಯತ್ನ ಪಟ್ಟು ಇವಾಗ ನನ್ನ ವೀಡಿಯೋಸ್ ಎಲ್ಲ ಸರ್ಕ್ಯುಲೇಟ್ ಮಾಡ್ತಾ ಇರೋದು. ನನಗೆ ಕಾನೂನಿನ ಮೇಲೆ ಭರವಸೆ ಇದೆ, ವಿಶ್ವಾಸ ಇದೆ. ನಾನು ದಯವಿಟ್ಟು ನಿಮಗೆಲ್ಲ ವಿನಂತಿ ಮಾಡ್ತಾಯಿದ್ದೀನಿ, ನನ್ನನ್ನು ಸಹಕರಿಸಿ, ಸ್ವಲ್ಪ ಇದೆಲ್ಲ ವೀಡಿಯೋನ ಸರ್ಕ್ಯುಲೇಟ್ ಮಾಡಿ ಅವಳನ್ನ ಹೆಂಗೆ ನನ್ನ ಮಾನನ ಮಾಡಿಸಿದ್ದಾಳೆ ಅವಳಿಗೂ ಇದು ಮಾಡಿ ಎಕ್ಸ್ಪೋಸ್ ಮಾಡಿ. ನಾನು ಬೇಕಾದರೆ ನಾನು ಕಾನೂನನ್ನ ಸಹಕರಿಸ್ತೀನಿ, ಎಲ್ಲ ಇನ್ವೆಸ್ಟಿಗೇಷನ್ಗೆ ಕೋಆಪರೇಟ್ ಮಾಡ್ತೀನಿ. ಅವ್ರ ಲಾಯರ್ ಇದ್ದಾರಲ್ಲ ಹಾರೂನ್, ಅವ್ರ ಲಾಯರ್ ಹತ್ರ ಆಫೀಸ್ನಲ್ಲಿ ಶಿವಾಜಿನಗರ್ನಲ್ಲಿ ಹಾರೂನ್ ಆಫೀಸ್ ಇರೋದು, ಹಾರೂನ್ ಲಾಯರ್ನಲ್ಲಿ ಆಫೀಸ್ ಹೋಗಿಬಿಟ್ಟು ನಾನು ಒಂದು ಅಂಡರ್ಟೇಕಿಂಗ್ ಕೂಡ ಕೊಟ್ಟು ಬಂದಿದ್ದೀನಿ. ಅವ್ರ ಲಾಯರ್ ರೀಕನ್ಸೈಲ್ ಮಾಡಿದ್ದಾರೆ. ಅವ್ರ ಲಾಯರು ಕೂಡ ನಮ್ಮಿಬ್ಬರು ಜಗಳ ಮಾಡಿರುವಾಗ ಅವ್ರ ಲಾಯರ್ನ ಫೋನ್ ಮಾಡಿಬಿಟ್ಟು ಈ ಥರ ಮಾಡ್ತಾಯಿದ್ದೇನೆ, ಈ ಥರ ನಾನು ಅವ್ರಿಗೆ ಹೇಳಿದ್ದೀನಿ ಲಾಯರ್ಗೆ, ನೋಡಿ ಸರ್ ಈ ಥರ ನನ್ನ ಮೇಲೆ ಸುಲಭವಾದ ಆಗ್ತಾ ಇದ್ದಾಳೆ, ಯಾರು ಸಹಿಸ್ಕೊಳ್ತಾರೆ ಸರ್? ಇನ್ನೊಂದು, ಅವ್ರಿಗೆ ನಾನು 13 ಲಕ್ಷ ಒಡವೆಗಳನ್ನು ಕೊಟ್ಟಿದ್ದೀನಿ. ಒಂದು 104.22 ಗ್ರಾಮ್ಸ್ ಒಂದು ಹಾರ ಇದೆ, ಅದು ಬೆಲೆನೇ 10,80,000. ಒಂದು ಚೈನ್ ಕೊಟ್ಟಿದ್ದೀನಿ, ಇನ್ನೊಂದು ಮಂಗಲಸೂತ್ರ ಕೊಟ್ಟಿದ್ದೀನಿ, ಆಮೇಲೆ ಒಂದು ಬ್ರೇಸ್ಲೆಟ್ ಕೊಟ್ಟಿದ್ದೀನಿ. ಅದೇ ಟೋಟಲ್ ವ್ಯಾಲ್ಯೂ 14 ಲಕ್ಷ ನಾನು ಒಡವೆಗಳನ್ನು ಬಿಟ್ಟು ಬಂದಿದ್ದೀನಿ. ಬೇಕಾಗಿಲ್ಲ ನನಗೆ. ಯಾವನಾದರೂ ಆಸೆ ಇರೋನು ಎಲ್ಲ ಬಿಟ್ಟು ಬರ್ತಾನ? ಯಾಕಂದರೆ ನನಗೆ ತುಂಬ ಮೆಂಟಲ್ ಟಾರ್ಚರ್ ಕೊಟ್ಟಿದ್ದಕ್ಕೆ ನಾನು ನನ್ನ ಜೀವನ ಹೆಂಗಾದರೂ ನಡ್ಸ್ಕೊಳ್ತೀನಿ, ನನಗೆ ಹಣದ ಕಾಸಿಲ್ಲ ಅಂತ. ಅದಕ್ಕೂ ಏನು ಹೇಳಿದ್ರು ಗೊತ್ತಾ ಅವಳು, ನಾನು ನಿನ್ನ ಮೇಲೆ ಕೇಸ್ ಮಾಡ್ತೀನಿ.